ಪಲ್ಲತಿ ಹೀಲತಿ ಅದಿರಿಕಿನಿ ಯಾ ಹಬೀಬಲ್ಲ. ವೇದಿಕೆಯಲ್ಲ ಸಿಂದ್ರದ ಎಲ್ಲ ಉಲಮಾಗಳೇ, ಸಾದಾತುಗಳೇ, ಧಾರ್ಮಿಕ ನಾಯಕರೇ, ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ನಮ್ಮವರೇ ಆದಂತಹ ಸಿಎಂ ಇಬ್ರಾಹಿಂ ಸಾಹೇಬರೇ, ಕರ್ನಾಟಕ ರಾಜ್ಯದ ಪ್ರಥಮ ಮುಸ್ಲಿಂ ಶಿಕ್ಷಣ ಸಚಿವರಾದಂತಹ ಸನ್ಮಿತ್ರರಾದಂತಹ ಅಲ್ಹಾಜ್ ತನ್ವೀರ್ ಸೇಠ್ ಸಾಹೇಬರೇ, ವೇದಿಕೆಯಲ್ಲಿ ಹಸೀನರಾದ ಎಲ್ಲ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ರಂಗದ ನಾಯಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರು ಬಂದಿದ್ದಾರೆ. ಎಲ್ಲರನ್ನೂ ಹೆಸರೆತ್ತಿ ಸ್ವಾಗತಿಸಲು ನಮ್ಮ ಸಂಘಟಕರಿಗೆ ಅಸಾಧ್ಯವಾಗಿದೆ. ಅದನ್ನು ವಿಷಾದಿಸುತ್ತಾ ಸನ್ಮಾನ್ಯ ಯುಟಿ ಖಾದರ್ ಅವರು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಆಯೋಜಿಸಲು 4 ವರ್ಷಗಳಿಂದ ನಮ್ಮ ಆಜಾದಿ ರ್ಯಾಲಿ ಮೈಸೂರಲ್ಲಿ ನಡೆಸಬೇಕೆಂಬ ಒಂದು ದೊಡ್ಡ ಕನಸು ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ಗಿತ್ತು. ಈ ವರ್ಷವೇ ಆಜಾದಿ ರ್ಯಾಲಿ ಮೈಸೂರಲ್ಲಿ ನಡೆಸಬೇಕೆಂಬುದರ ಹಲವಾರು ಕಾರಣಗಳಿದೆ. ಪ್ರಮುಖವಾದಂತಹ ಕಾರಣ, ಭಾರತದ ಸ್ವತಂತ್ರ ಸಂಗ್ರಾಮದ ಪ್ರಥಮ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲಿರವರ ಜನ್ಮನಾಡು, ಅವರು ಅಂತ್ಯವಿಶ್ರಾಂತಿ ಹೊಂದುತ್ತಿರುವಂತಹ ನಾಡಾದ್ದರಿಂದ ಈ ಮೈಸೂರನ್ನು ನಾವು ಆಯ್ದುಕೊಂಡೆವು. ದ್ವಿತೀಯ, ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿಗಳಾಗಿ ಓರ್ವ ಮುಸ್ಲಿಂ ಅಬುಲ್ ಕಲಾಂ ಆಜಾದ್ ರವರಾದರೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಮ್ಮವರೇ ಆದಂತಹ ಮೈಸೂರ ದೊಡ್ಡ ಕುಲ ಎಂದು ಹೇಳುವಂತಹ ಸನ್ಮಾನ್ಯ ದಿವಂಗತ ಅಜೀಜ್ ಸೇಠ್ ರವರ ಸುಪುತ್ರ ತನ್ವೀರ್ ಸೇಠ್ ರವರು ಶಿಕ್ಷಣ ಮಂತ್ರಿ ಆದ್ದರಿಂದ ಅವರನ್ನು ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಅವರ ಮಣ್ಣಿನಲ್ಲೇ ಅವರಿಗೆ ಗೌರವ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂಬ ಒಂದು ದೊಡ್ಡ ಕನಸು ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ಗಿತ್ತು. ಅಲ್ಹಮ್ದುಲಿಲ್ಲಾ, ಆ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನಿತಗೊಳ್ಳಬೇಕಾದಂತಹ ಸನ್ಮಿತ್ರರಾದಂತಹ ಸಚಿವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸನ್ಮಾನಿಸುವಂತಹ ನಮ್ಮ ಸಂಘಟನೆಯ ಸಂಘ ಕುಟುಂಬದ ಹಿತೈಷಿಗಳು, ಒಬ್ಬ ರಾಜಕಾರಣಿಯಾಗಿ ಮಾತ್ರ ನಾವು ಸಿಎಂ ಇಬ್ರಾಹಿಂ ಸಾಹೇಬರನ್ನು ನೋಡ್ತಾ ಇಲ್ಲ, ನಮ್ಮ ಸಂಘಟನೆಯ ಸಂಘ ಕುಟುಂಬದ ಒಬ್ಬ ಮೇರು ವ್ಯಕ್ತಿಯಾಗಿ ನಾವು ಸಿಎಂ ಇಬ್ರಾಹಿಂ ಸಾಹೇಬರನ್ನು ಈ ಕಾರ್ಯಕ್ರಮದಲ್ಲಿ, ಎಲ್ಲಾ ಕಾರ್ಯಕ್ರಮದಲ್ಲೂ ನಾವು ನೋಡುತ್ತಾ ಇದ್ದೇವೆ. ಕಳೆದ ಕರ್ನಾಟಕ ಯಾತ್ರೆಯ ಕರ್ನಾಟಕದ ಇತಿಹಾಸದಲ್ಲಿ 2 ಲಕ್ಷಕ್ಕಿಂತಲೂ ಮಿಕ್ಕ ಜನರನ್ನು ಸೇರಿಸಿ ಮಂಗಳೂರಿನಲ್ಲಿ ನೆಹರು ಮೈದಾನದಲ್ಲಿ ಐತಿಹಾಸಿಕವಾದಂತಹ ಮಹಾ ಸಮ್ಮೇಳನ ನಡೆದಾಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು 45 ನಿಮಿಷಗಳ ಭಾಷಣದಲ್ಲಿ ಅವರು ಹೇಳಿದಂತಹ ಮಾತು, ಇಷ್ಟು ದೊಡ್ಡ ಒಂದು ಸಂಘಟನೆ, ಇಷ್ಟು ದೊಡ್ಡ ಜನಾವಳಿ, ಇಷ್ಟು ಶಿಸ್ತಿನ ಒಂದು ಸಂಘಟನೆಯನ್ನು ನಾನು ಕರ್ನಾಟಕದ ಮಣ್ಣಿನಲ್ಲಿ ನಾನು ನೋಡಿಲ್ಲ ಎಂದು ಹೇಳುತ್ತಾ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ನಮ್ಮನ್ನು ಹುರಿದುಂಬಿಸಿದರು. ಆ ಸಿದ್ದರಾಮಯ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀಯುತ ಅಲ್ಹಾಜ್ ತನ್ವೀರ್ ಸೇಠ್ ರವರು ಆಯ್ಕೆಗೊಂಡಿದ್ದಾರೆ. ಇದೊಬ್ಬ ಕರ್ನಾಟಕದ 80 ಲಕ್ಷ ಮುಸಲ್ಮಾನರು ಸಂತಸಗೊಳ್ಳುವಂತ, ಅಭಿಮಾನ ಪಡಬೇಕಾದಂತಹ ಒಂದು ವಿಚಾರವಾಗಿದೆ. ಯಾಕೆಂದರೆ ಕಳೆದ 5 ವರ್ಷಗಳಲ್ಲಿ ನಾನು ಒಗ್ಬೋರ್ಡ್ನಲ್ಲಿ ಮಾನ್ಯ ತನ್ವೀರ್ ಸೇಠ್ ರವರು ಒಟ್ಟಿಗಿರುವಾಗ ಅವರ ಎಲ್ಲ ಮೀಟಿಂಗ್ನಲ್ಲಿ ಹೇಳುವ ಮಾತು, वक्फ ಈ ಕಮಿಟಿಯ ಚರ್ಚೆ ಬರುವಾಗ ಅವರು ಹೇಳುತ್ತಾರೆ, ಓ ಸಬ್ छोड़ो साहब, हमें डेवलपमेंट का बारे में बात करेंगे, हमारा मुसलमानों का तालीमात का बारे में बात करेंगे. ಒಂದೊಂದು ತಾಲೂಕಿನಲ್ಲಿ ವಕ್ಫ್ ಬೋರ್ಡ್ನಲ್ಲಿ ಅಧೀನದಲ್ಲಿರುವಂತಹ ಸಂಸ್ಥೆಗಳಲ್ಲಿ ಒಂದೊಂದು ಐಟಿಯನ್ನು ಓಪನ್ ಮಾಡೋಣ, ಒಂದೊಂದು ಡಿಗ್ರಿ ಕಾಲೇಜನ್ನು ಮಾಡೋಣ, ಸ್ಕೂಲ್ ಅನ್ನು ತೆರೆಯೋಣ, ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋಣ ಎಂಬ ಈ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಹೇಳಿ ಬರುತ್ತಾ ಇದ್ದರು ಸನ್ಮಾನ್ಯ ತನ್ವೀರ್ ಸೇಠ್ ರವರು. ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಅವರಿಗೆ ಆ ಶಿಕ್ಷಣವೆಂಬ ಆ ದೊಡ್ಡ ಮಹತ್ತರವಾದಂತಹ ಒಂದು ಪೋರ್ಟ್ಫೋಲಿಯೋ ಅವರಿಗೆ ಸಿಕ್ಕಿದೆ. ಮಾನ್ಯ ತನ್ವೀರ್ ಸೇಠ್ ರವರು ಈ ಕರ್ನಾಟಕದ ಇತಿಹಾಸದಲ್ಲಿ ಶಿಕ್ಷಣ ರಂಗದಲ್ಲಿ ಒಂದು ಹೊಸ ಬದಲಾವಣೆ ನಡೆಸಲಿದ್ದಾರೆ ಎಂಬ ಒಂದು ದೊಡ್ಡ ನಿರೀಕ್ಷೆ ಮತ್ತು ಆಸೆ ಕರ್ನಾಟಕದ ಜನತೆಗಿದೆ. ಆದ್ದರಿಂದಲೇ ಅವರಿಗೆ ಬೇಕಾದಂತಹ ಒಂದು ಸಚಿವ ಪದವಿ ಅವರಿಗೆ ಸಿಕ್ಕಿದೆ. ಆ ಸ್ಥಾನವನ್ನು ಬೇಕಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಅಲ್ಲಾಹನವರಿಗೆ ತೌಫೀಕ್ ನೀಡಲಿ ಎಂದು ಹಾರೈಸುತ್ತಾ
ಸನ್ಮಾನ್ಯ ತನ್ವೀರ್ ಸೇಠರವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದು ಈ ಆಜಾದಿ ರ್ಯಾಲಿಯ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಪ್ರೀತಿಯ ಸಹೋದರರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ಅದರ ಅಧ್ಯಕ್ಷನೆಂಬ ನೆಲೆಯಲ್ಲಿ ಹೇಳುವುದಕ್ಕಿಂತ ಮೇರು ಜಾಸ್ತಿಯಾಗಿ ನಮ್ಮ ಮಾನ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಸಿಎಂ ಇಬ್ರಾಹಿಂ ಸಾಹೇಬರು ನಿಮ್ಮ ಮುಂದಿಟ್ಟರು. ಸಿಎಂ ಇಬ್ರಾಹಿಂ ಸಾಹೇಬರು ಕಳೆದ 26 ವರ್ಷಗಳಲ್ಲಿ ನಮ್ಮ ಸಂಘಟನೆಯೊಂದಿಗೆ ಕೈ ಜೋಡಿಸುತ್ತಾ ಕರ್ನಾಟಕದ 22 ಜಿಲ್ಲೆಗಳಲ್ಲಿ 1 ಲಕ್ಷಕ್ಕಿಂತಲೂ ಮಿಕ್ಕ ಸಕ್ರಿಯ ಕಾರ್ಯಕರ್ತರನ್ನು ಒಳಗೊಂಡ ಒಂದು ದೊಡ್ಡ ಮುಸ್ಲಿಂ ವಿದ್ಯಾರ್ಥಿ ಜನಸಂಘಟನೆಯಾಗಿದೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ಆ ಎಸ್ಎಸ್ಎಫ್ನ ಲಕ್ಷಾಂತರ ಕಾರ್ಯಕರ್ತರು ಇತ್ತೀಚೆಗೆ ನೀವು ನೋಡಿ, ಕರ್ನಾಟಕದ ಯಾವುದಾದರೂ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ, ಯಾವುದಾದರೂ ಒಂದು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಒಂದೇ ಒಂದು ಇತಿಹಾಸವನ್ನು ಕರ್ನಾಟಕದ ಎಸ್ಎಸ್ಎಫ್ನ ಇತಿಹಾಸದಲ್ಲಿ ತೋರಿಸಲು ಇಲ್ಲಿನ ಪೊಲೀಸ್ ಇಲಾಖೆಗೆ ಸಾಧ್ಯವಿಲ್ಲ. ನಾವು ಎಲ್ಲೂ ಕಾರ್ಯಕ್ರಮ ನಡೆಸಿದರೂ, ನಾವು ಬೆಂಗಳೂರಿನಲ್ಲಿ ಇಂಡಿಪೆಂಡೆನ್ಸ್ ಡೇ ಕಳೆದ ವರ್ಷ 3 ವರ್ಷಗಳ ಮುಂಚೆ ನಡೆಸಿದಾಗ ಅಲ್ಲಿನ ಕಮಿಷನರ್ ಚಂದ್ರಶೇಖರ ಹೇಳಿದರು, ಯಾವ ಸಂಘಟನೆ ನಡೆಸ್ತಾ ಇದೆ ಎಸ್ಎಸ್ಎಫ್ ಎಂದು ಹೇಳಿದಾಗ ಅವರು ಹೇಳಿದರು, ಎಸ್ಎಸ್ಎಫ್ನವರಿಗೆ ಸ್ವಯಂ ಸೇವಕರ ಅಗತ್ಯವಿಲ್ಲ, ಅವರೇ ಶಿಸ್ತಿನ ಸಿಪಾಯಿಗಳು, ಆದ್ದರಿಂದ ಅವರು ಸ್ವಾತಂತ್ರ್ಯೋತ್ಸವದ ರ್ಯಾಲಿ ನಡೆಸಲಿ. ಇವತ್ತು ನಮ್ಮ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ನೋಡಿದ್ದಾರೆ, ಈ ಮೈಸೂರಿನ ರಾಜಬೀದಿಯಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಧೀರ ಯುವಕರು, ಅವರ ಸೇನಾನಿಗಳು ಅವರ ರ್ಯಾಲಿಯಲ್ಲಿ ಬಂದಾಗ ಅವರ ಶಿಸ್ತು ಮೇರು ವ್ಯಕ್ತಿತ್ವದ ಒಂದು ಪ್ರತೀಕವಾಗಿತ್ತು. ನಮ್ಮ ಉಲಮಾಗಳು ಈಗ ತಾನೇ ಸಿಎಂ ಇಬ್ರಾಹಿಂ ರವರು ಹೇಳಿದರು, ನೀವಿಲ್ಲಿ ಬಂದಿರುವುದು ಯಾರನ್ನಾದರೂ ಎಂಎಲ್ಎ ಮಾಡಿಸೋಕಲ್ಲ, ಯಾರನ್ನಾದರೂ ಸಚಿವರನ್ನಾಗಿ ಮಾಡಲಿಕ್ಕಲ್ಲ. ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಯಾವುದಾದರೂ ಒಬ್ಬ ಎಸ್ಎಸ್ಎಫ್ನ ಕಾರ್ಯಕರ್ತ ಅಥವಾ ಯಾವುದಾದರೂ ಒಬ್ಬ ನಾಯಕ ಯಾವುದಾದರೂ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಸಿಕೊಂಡರೆ ಅವನಿಗೆ ಎಸ್ಎಸ್ಎಫ್ನ ಮೆಂಬರ್ಶಿಪ್ನಿಂದ ಅವರನ್ನು ಹೊರದಬ್ಬಲಾಗುವುದು ಎಂಬ ಒಂದು ನಿಯಮ ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ನಲ್ಲಿದೆ, ಬೈಲಾದಲ್ಲಿದೆ. ಎಸ್ಎಸ್ಎಫ್ನ ನಾಯಕರಿಗೆ ರಾಜಕೀಯ ಕಾರಣಿಯಾಗಲು ಸಾಧ್ಯವಿಲ್ಲ. ನಮಗೆ ರಾಜಕೀಯವಿಲ್ಲ. ನಾವು ಕಾಂಗ್ರೆಸ್ ಅಲ್ಲ, ಬಿಜೆಪಿಯೂ ಅಲ್ಲ, ಜೆಡಿಎಸ್ ಅಲ್ಲ, ಕಮ್ಯುನಿಸ್ಟು ಅಲ್ಲ, ಯಾವುದೇ ರಾಜಕೀಯದ ಯಾವುದೇ ವಕ್ತಾರರು ಅಲ್ಲ, ಯಾವುದೇ ಅದರ ಬೆಂಬಲಿಗರೂ ಅಲ್ಲ. ಒಳ್ಳೊಳ್ಳೆಯ ನಾಯಕರಿದ್ದಾರೆ ಎಲ್ಲಾ ಪಕ್ಷದಲ್ಲೂ. ಸನ್ಮಾನ್ಯ ಸಿಎಂ ಇಬ್ರಾಹಿಂ ರವರಿದ್ದಾರೆ, ತನ್ವೀರ್ ಸೇಠ್ ರವರಿದ್ದಾರೆ, ಶಿಕ್ಷಣದ ಬಗ್ಗೆ ಆಳವಾಗಿ ಚಿಂತನ ಮಂಥನ ಮಾಡುವಂತಹ ತನ್ವೀರ್ ಸೇಠ್ ರವರು, ಯುಟಿ ಖಾದರ್ ರವರು, ಅಂತ ಸುಮಾರು ಸಚಿವರುಗಳು ರಾಜಕಾರಣಿಗಳಿದ್ದಾರೆ. ಅವರನ್ನು ನಾವು ಗುರುತಿಸುತ್ತೇವೆ. ಅದರೊಟ್ಟಿಗೆ ಯಾವುದಾದರೂ ಪಕ್ಷದಲ್ಲಿ ಒಳ್ಳೆಯವರಿದ್ದರೆ ಅವರನ್ನು ನಾವು ಗುರುತಿಸುತ್ತೇವೆ. ನಮ್ಮ ಧ್ಯೇಯ ಗುರಿ ಒಂದೇ ಆಗಿದೆ. ಈ ಭಾರತ ಇದು ಸ್ವತಂತ್ರ ಸಂಗ್ರಾಮದ ಮುಂಚೂಣಿ ನಾಯಕರಾದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್, ಮೌಲಾನಾ ಮೊಹಮ್ಮದ್ ಅಲಿ, ಮೌಲಾನಾ ಶೌಕತ್ ಅಲಿ ರವರೊಂದಿಗೆ ಮಹಾತ್ಮ ಗಾಂಧೀಜಿಯವರು ಭುಜಕ್ಕೆ ಭುಜ ಕೊಟ್ಟು ಈ ಸ್ವತಂತ್ರ ಸಂಗ್ರಾಮದ ಮುಂಚೂಣಿಯಲ್ಲಿ ಹೇಗೆ ಭಾಗವಹಿಸಿದರು, ಅದೇ ರೀತಿಯಲ್ಲಿ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಎಲ್ಲಾ ಮತಾವಲಂಬಿಗಳು ಇಲ್ಲಿ ಸೌಹಾರ್ದತೆಯಿಂದ ಬಾಳಬೇಕು, ಎಲ್ಲರೂ ಸಹಿಷ್ಣುತೆಯಿಂದ ಬಾಳಬೇಕು, ಎಲ್ಲರೂ ಸಮಾಧಾನದಿಂದ ಬಾಳಬೇಕು. ಯಾಕೆಂದರೆ ಈ ಭಾರತ ಇದು ಎಲ್ಲರ ಭಾರತ, ಇದು ಬರೇ ಮುಸಲ್ಮಾನರ ಭಾರತವಲ್ಲ, ಇದು ಬರೇ ಹಿಂದೂಗಳ ಭಾರತವಲ್ಲ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಲ್ಲಾ ಧರ್ಮಾವಲಂಬಿಗಳು ಸೇರಿ ನೀಡಿದಂತಹ ಕೊಡುಗೆ ಕೊಟ್ಟಂತಹ ಒಂದು ಭಾರತವಾಗಿದೆ. ಸ್ವತಂತ್ರ ಸಂಗ್ರಾಮದ ಮುಂಚೂಣಿ ನಾಯಕರು, ಪ್ರಥಮ ಶಹೀದರಾದಂತಹ ಹಜರತ್ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರಿಗೆ ಜನ್ಮ ಕೊಟ್ಟಂತಹ ಈ ಮೈಸೂರಿನಲ್ಲಿ ನನಗೆ ಹೇಳಲಿಕ್ಕಿರುವುದು, ನನ್ನ ಮೈಸೂರಿನ ಯುವಕರೇ, ನಾವು ಯಾವತ್ತೂ ಸೌಹಾರ್ದಕ್ಕೆ ಧಕ್ಕೆ ಬರುವಂತೆ, ಯಾವುದಾದರೂ ಅಸಹಿಷ್ಣುತೆಗೆ ಪ್ರಚೋದನೆ ನೀಡುವಂತಹ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಗಳು ನಮ್ಮಿಂದ ಬರಬಾರದು. ಇದು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಮೈಸೂರಾಗಿದೆ. ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಓರ್ವ ಮುಸ್ಲಿಂ ನಾಯಕರಾಗಿದ್ದುಕೊಂಡೇ ರಂಗನಾಥ ದೇವಸ್ಥಾನಕ್ಕೆ ಸಹಾಯ ಮಾಡಿದರು, ಶ್ರೀ ಶಾರದಾ ದೇವಸ್ಥಾನಕ್ಕೆ, ಶೃಂಗೇರಿ ಮಠಕ್ಕೆ ಸಹಾಯ ಮಾಡಿದರು, ಅದೇ ಪ್ರಕಾರ ನಂಜನಗೂಡಿನ ದೇವಸ್ಥಾನಕ್ಕೆ ಸಹಾಯ ಮಾಡಿದರು. ಪೂರ್ಣಯ್ಯ ಎಂಬ ಓರ್ವ ಮಂತ್ರಿಯನ್ನು ಒಟ್ಟೊಟ್ಟಿಗಿಟ್ಟು ಇಲ್ಲಿ ರಾಜ್ಯಭಾರ ಮಾಡಿದರು. ಆ ಒಂದು ಸೌಹಾರ್ದತೆಯ ಪ್ರತೀಕವನ್ನು ಹಜರತ್ ಟಿಪ್ಪು ಸುಲ್ತಾನ್ ರವರು ನಮಗೆ ತೋರಿಸಿಕೊಟ್ಟರು. ಅದೇ ಪ್ರಕಾರ ಚಾಮರಾಜ ಅರಸರವರು, ಕೃಷ್ಣರಾಜೇಂದ್ರ ಅರಸರವರು ಇಲ್ಲಿ ಮಾಡಿದಂತಹ ಸೇವೆ ಅದ್ವಿತೀಯವಾಗಿದೆ. ಚಾಮರಾಜೇಂದ್ರ ಅರಸರವರು ಇಲ್ಲಿ ನಮ್ಮ ಕನ್ನಂಬ
ಹೋರಾಡಿ ಅಣೆಕಟ್ಟು ಕಟ್ಟುವಾಗ 8 ಇಂಜಿನಿಯರ್ ಅನ್ನು ನೇಮಕ ಮಾಡಲಾಯಿತು. ಆ 8 ಇಂಜಿನಿಯರ್ಗಳ ನೇಮಕದಲ್ಲಿ ದೊಡ್ಡ ಜಾತಿಗಳ ಹೆಸರು ಮಾತ್ರ ಬಂದಾಗ ಅವರು ಹೇಳಿದರು ಸಲ್ಲದು, ದೊಡ್ಡ ಜಾತಿಯವರು ಮಾತ್ರವಲ್ಲ, ಇಲ್ಲಿ ಹಿಂದುಳಿದ ವರ್ಗ ವಿಭಾಗ ಇದ್ದಾರೆ, ಇಲ್ಲಿ ಅಹಿಂದ ವರ್ಗ, ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಹೋದರರು ಇಲ್ಲಿದ್ದಾರೆ. 4 ಜನರನ್ನು ಇಂಜಿನಿಯರ್ಗಳನ್ನು ನೀವು ಅಹಿಂದ ವರ್ಗದಿಂದ ಸೇರಿಸಿ ಎಂದು ಕೃಷ್ಣರಾಜೇಂದ್ರ ಅರಸುರವರಿಗೆ ಹೇಳಿದರು. ಮಾತ್ರವಲ್ಲ, ಇಲ್ಲಿನ ಮುಸ್ಲಿಂ ಸಮುದಾಯದ ಮಹಿಳೆಯರು ಶಿಕ್ಷಣ ವಂಚಿತರಾದಾಗ ಅವರು ಕೇಳಿದರು, ಯಾಕೆ ಮುಸ್ಲಿಂ ಮಹಿಳೆಯರು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತಾ ಇಲ್ಲ ಎಂದು ಕೇಳಿದಾಗ ಅವರು ಹೇಳಿದರು, ಮಹಿಳೆಯರಿಗೆ ಕೆಲವು ಪರದೆಗಳಿವೆ, ಮುಸ್ಲಿಂ ಮಹಿಳೆಯರಿಗೆ ಹಾಗೆ ಮುಖ ಮುಚ್ಚದೆ ಹೊರಗಡೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅವರು ಘೋಷ್ ಆಸ್ಪತ್ರೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದರು. ಮುಸಲ್ಮಾನರಿಗೆ ಇಲ್ಲಿ ಘೋಷ್ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. ಮಾತ್ರವಲ್ಲ, ಅವರು ಪರದೆಗಳನ್ನು ಕಟ್ಟಲು ಟಾಂಗಾಕ್ಕೆ ಪರದೆಗಳನ್ನು ಕಟ್ಟಲು ಅಲ್ಲಿ ಅವರು ಅನುಮತಿ ನೀಡಿದರು. ಇಂಥ ಒಂದು ಸೌಹಾರ್ದಯುತವಾದಂತಹ ಒಂದು ವಾತಾವರಣವನ್ನು ಈ ಮೈಸೂರು ರಾಜರಾಗಲಾದಂತಹ ಜಯಚಾಮರಾಜ ಅರಸರವರು, ಕೃಷ್ಣರಾಜೇಂದ್ರ ಅರಸರಂತಹ ಆ ಪ್ರಖ್ಯಾತ ರಾಜರುಗಳು ಮಾಡಿದಂತಹ ದುಡಿದಂತಹ ಒಂದು ನಾಡಾಗಿದೆ ಈ ಮೈಸೂರು. ಆದ್ದರಿಂದಲೇ ಇದು ಟಿಪ್ಪು ಸುಲ್ತಾನ್ ರವರ ರಾಜ್ಯ, ಇದು ಜಯಚಾಮರಾಜೇಂದ್ರ ಅರಸರವರ ರಾಜ್ಯ. ಈ ರಾಜ್ಯದಲ್ಲಿ ಸೌಹಾರ್ದತೆ ಬೇಕು, ಇಲ್ಲಿ ಸಮಾಧಾನ ಬೇಕು, ಇಲ್ಲಿ ಸಹಿಷ್ಣುತೆ ಬೇಕು. ಆ ಸಹಿಷ್ಣುತೆಗಾಗಿ, ಆ ಸೌಹಾರ್ದಕ್ಕಾಗಿ ನಾವೆಲ್ಲರೂ ಎಸ್ಎಸ್ಎಫ್ನಲ್ಲಿ ಸೇರಿಕೊಂಡಿದ್ದೇವೆ. ಕಳೆದ 26 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಮಾಡಿದಂತಹ ಐತಿಹಾಸಿಕ ಬೆಳವಣಿಗೆಗಳು ಈ ರಾಜ್ಯದ ಐಬಿಗೆ ಗೊತ್ತಿದೆ, ಇಲ್ಲಿನ ಉನ್ನತವಾದಂತಹ ಅಧಿಕಾರಿಗಳಿಗೂ ಗೊತ್ತಿದೆ. ನಮ್ಮ ಮೈಸೂರಿನಲ್ಲಿ ನಮ್ಮ ಎಸ್ಎಸ್ಎಫ್ನ ಕಾರ್ಯಾಚರಣೆ ಸ್ವಲ್ಪ ಕಡಿಮೆ ಇದೆ. ಅದು ಒಂದು ಕಾರಣವಾಗಿದೆ. ನಾವು ಆಜಾದಿ ರ್ಯಾಲಿ ಮೈಸೂರಲ್ಲಿ ಇಟ್ಕೊಂಡಿದ್ದೇವೆ. ಗುಲ್ಬರ್ಗದಿಂದ 22 ಜಿಲ್ಲೆಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರು, ಅವರು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಥವಾ ಯಾವುದೇ ರಾಜಕೀಯ ಶಕ್ತಿಗಳೊಂದಿಗೆ ಮೈಗೂಡಿಸಿಕೊಳ್ಳದೆ ಸಂಪೂರ್ಣವಾಗಿ ಧಾರ್ಮಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳುತ್ತಾ ಈ ಭಾರತಕ್ಕೆ ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿ ಈ ಭಾರತಕ್ಕೆ ಕೊಟ್ಟಂತಹ ಈ ಭಾರತದ ಶಿಕ್ಷಣ ತಜ್ಞ ಶೈಖುನಾ ವ ಸಯ್ಯದುನಾ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ನಾಯಕತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕವಿರುವಂತಹ ಎಲ್ಲ ಮುಸ್ಲಿಂ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಒಂದೇ ಒಂದು ಕ್ಯಾಂಪಸ್ನಲ್ಲಿ 25,000 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಬರೇ ಕಾಶ್ಮೀರದಲ್ಲಿ ಮಾತ್ರ, ಕಾಶ್ಮೀರದ ಕಣಿವೆಯಲ್ಲಿ ಬರೇ ಸೈನಿಕರ ಸುಡುಗುಡ್ಡುಗಳ ಶಬ್ದವನ್ನು ಮಾತ್ರ ಕೇಳುತ್ತಿದ್ದಂತಹ ಆ ಅನಾಥ ಮಕ್ಕಳಿಗೆ 32 ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆರೆಯುತ್ತಾ ಅಲ್ಲಿ ವಿದ್ಯಾ ಕೇಂದ್ರವನ್ನು, ಶಿಕ್ಷಣ ಕೇಂದ್ರವನ್ನು ಮಾಡಿದಂತಹ ಓರ್ವ ಭಾರತದ ಆತ್ಮೀಯಾಚಾರ್ಯರಾಗಿದ್ದಾರೆ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್. ಅವರಿವತ್ತು ಅಖಿಲ ಭಾರತ ಸುನ್ನಿ ಶೈಕ್ಷಣಿಕ ಮಂಡಳಿಯ ಅಧ್ಯಕ್ಷರಾದ ನಂತರ 35,000 ಮದರಸಗಳು ಭಾರತದಾದ್ಯಂತ ಕಾರ್ಯಾಚರಿಸುತ್ತಾ ಇದೆ. ಗುಜರಾತ್, ಬಿಹಾರ್, ಒರಿಸ್ಸಾ, ಜಾರ್ಖಂಡಿನಲ್ಲಿ ಸಾವಿರಾರು ಮದರಸಗಳು ಇವತ್ತು ಶೈಖುನಾ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಹಾಗೂ ಎಸ್ಎಸ್ಎಫ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಾ ಇದೆ. ಇನ್ಶಾ ಅಲ್ಲಾ ನಾವು ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ, ಹುಬ್ಳಿಯಲ್ಲಿ, ಅದೇ ಪ್ರಕಾರ ಕೊಪ್ಪಳ ಮತ್ತು ಚಿತ್ರದುರ್ಗದಲ್ಲಿ ಶೈಕ್ಷಣಿಕ ಕೇಂದ್ರವನ್ನು ತೆರೆದಿದ್ದೇವೆ. ಇನ್ನು ಇನ್ಶಾ ಅಲ್ಲಾ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲೂ ಪ್ರಾರಂಭಗೊಳಿಸಿದ್ದೇವೆ. ಇನ್ನು ಹಲವಾರು ಜಾಗಗಳಲ್ಲಿ ಶೈಕ್ಷಣಿಕವಾದಂತಹ ಒಂದು ಕೇಂದ್ರವನ್ನು ತೆರೆಯಲು ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಇನ್ಶಾ ಅಲ್ಲಾ ಮುಂದಡಿ ಇಟ್ಟಿದೆ. ನಿಮ್ಮೆಲ್ಲರ